ಹೋಟೆಲ್ಗಳಿಂದ ಪಾರ್ಸೆಲ್ ಬಾಕ್ಸ್ಗಳನ್ನ ತರ್ತೀವಿ. ಇದನ್ನು ಏನೋ ಒಂದಿನ ಅಥವಾ 2 ದಿನ ಯೂಸ್ ಮಾಡಿಬಿಟ್ಟು ಬಿಸಾಕ್ತೀವಿ. ಸೊ ಇದರಿಂದಲೂ ಕೂಡ ನಾವು ಒಂದು ಒಳ್ಳೆಯ ಈ ರಂಗೋಲಿ ಹಾಕುವಂತಹ ಒಂದು ಮಾಲ್ಡನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನು ಹೆಚ್ಚಿನ ಇದೇ ರೀತಿಯಾದಂತಹ ಒಂದು ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ನನ್ನ ಚಾನಲ್ನಲ್ಲಿ. ಹಾಗೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಚಿತ್ರ ಬೇಕು ಅಂದರೂ ಕೂಡ ನೀವು ಬರ್ಕೋಬಹುದು. ನಾನಿಲ್ಲಿ ಕಮಲ ಅಂದರೆ ಲೋಟಸನ್ನು ಬರ್ಕೋತಾ ಇದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಮನೆಗಳಲ್ಲಿ ಒಂದೊಳ್ಳೆ ಟ್ರೆಡಿಷ್ನಲ್ ಲುಕ್ಕನ್ನು ಕೊಡುತ್ತೆ. ಇದನ್ನು ಹೊಸ್ಲು ಮೇಲೂ ಕೂಡ ಹಾಕ್ಕೋಬೋದು, ಹಾಗೆ ದೇವ್ರ ಮನೆಯಲ್ಲಿ ಮತ್ತು ಆಚೆ ಹೊಸ್ಲ ಹತ್ರ ಕೂಡ ಹಾಕ್ಬೋದು. ತುಂಬ ಕಡಿಮೆ ರಂಗೋಲಿಯನ್ನು ಯೂಸ್ ಮಾಡಿ ಹಾಕ್ಕೋಬೋದು. ಹಾಗೆಯೇ ಒಂದೇ ಸಮನಾಗಿ ಒಂದು ಈವನ್ ಆಗಿರುವಂಥ ಒಂದು ಸೈಜಲ್ಲಿ ನಾವು ರಂಗೋಲಿನ ಹಾಕ್ಕೋಬೇಕು ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ಕ್ಯಾಂಡಲ್ನ ಸಹಾಯದಿಂದ ಒಂದು ಸೂಜಿನ ಬಿಸಿ ಮಾಡಿಕೊಂಡು ನಾವಿಲ್ಲಿ ಡ್ರಾ ಮಾಡಿರೋವಂಥ ಲೈನ್ಸ್ ಏನಿದೆ ಅದ್ರ ಮೇಲೆ ಒಂದೇ ಸಮವಾಗಿ ಈ ಒಂದು ಹೋಲ್ಸ್ಗಳನ್ನ ಮಾಡ್ತಾ ಬಂದರೆ ಮಾಲ್ಡ್ ರೆಡಿ ಆಗುತ್ತೆ. ಸೊ ಇದನ್ನು ಇಟ್ಬಿಟ್ಟು ಈ ರೀತಿಯಾಗಿ ರಂಗೋಲಿನ ಸ್ಪ್ರೆಡ್ ಮಾಡಿದ್ರಾಯಿತು. ತುಂಬ ಕ್ಯೂಟಾಗಿ ಚಿಕ್ಕದಾಗಿರುವಂಥ ರಂಗೋಲಿನ ನಾವೇ ಡ್ರಾ ಮಾಡ್ಕೋಬಹುದು. ರಂಗೋಲಿ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಖರ್ಚಾಗುತ್ತೆ. ಸೊ ಇಂತಹ ವಿಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು.